ಜಮೀನಿನಲ್ಲಿ 150ರಿಂದ 200 ಟನ್ ಅಕ್ಕಿಯನ್ನ ವಶಕ್ಕೆ ಪಡೆಯಲಾಗಿದೆ. ಅಕ್ರಮವಾಗಿ ಸಂಗ್ರಹವಾಗಿದ್ದಂತಹ ಅನ್ನಭಾಗ್ಯ ಅಕ್ಕಿ ಅದನ್ನ ಸೀಸ್ ಮಾಡಿದ್ದಾರೆ. ಕೊಪ್ಪಳದ ಕೂಕನಪಳ್ಳಿ ಸಮೀಪದ ಜಮೀನಿನಲ್ಲಿದ್ದಂತಹ 150ರಿಂದ 200 ಟನ್ ಅಕ್ಕಿ ಬಡವರ ಹೊಟ್ಟೆ ಸೇರಬೇಕಿದ್ದಂತಹ ಅನ್ನಭಾಗ್ಯದ ಅಕ್ಕಿಗೆನೆ ಕದೀಮರು ಕನ್ನ ಹಾಕಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ರೇಡ್ ಮಾಡ್ತಾರೆ. ಅನ್ನಭಾಗ್ಯ ಅಕ್ಕಿಯನ್ನ ಸಂಗ್ರಹಿಸಿ ದಾಸ್ತಾನು ಮಾಡಿದ್ರು ಕಳ್ಳರು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ 150ರಿಂದ 200 ಟನ್ ಅಕ್ಕಿ ಇದನ್ನ ಪೊಲೀಸರು ಮತ್ತು ಅಧಿಕಾರಿಗಳು ರೇಡ್ ಮಾಡಿ ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ಸಂಗ್ರಹಿಸಿಡಲಾಗಿದ್ದಂತಹ ಅನ್ನಭಾಗ್ಯದ ಅಕ್ಕಿ ಇದು. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಅಧಿಕಾರಿಗಳು ರೇಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಕ್ರಮವಾಗಿ ಅಕ್ಕಿಯನ್ನ ಸಂಗ್ರಹಿಸಿಡಲಾಗಿತ್ತು ಅನ್ನೋದು ಗೊತ್ತಾಗತ್ತೆ. ಅಲ್ಲಿದ್ದಂತಹ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಅನ್ನಭಾಗ್ಯ ಯೋಜನೆ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗ್ತದೆ ಅನ್ನೋ ಅನೇಕ ಆರೋಪಗಳಿದ್ದು ಆ ಒಂದು ಆರೋಪಗಳಿಗೆ ಪುಷ್ಟಿ ಕೊಡುವಂತೆ ಇದೀಗ ಕೊಪ್ಪಳದಲ್ಲಿ ಒಂದು ಘಟನೆ ನಡೆದಿದೆ. ಕೊಪ್ಪಳ ತಾಲೂಕಿನ ಕೂಕನಪಳ್ಳಿ ಗ್ರಾಮದ ಹೊರವದಲ್ಲಿ ಇದೀಗ ಅಪಾರ ಪ್ರಮಾಣದ ಅಕ್ಕಿ ಅನ್ನಭಾಗ್ಯ ಅಕ್ಕಿಯನ್ನು ವಶಪಡಿಸಿಕೊಂಡು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಸ್ಥಳ ಇದೆ, ಈ ಒಂದು ಸ್ಥಳ ಗಾಳ್ಯಪ್ಪನವರಿಗೆ ಸೇರಿದಂಥದ್ದು. ಈ ಒಂದು ಸ್ಥಳದಲ್ಲಿ ಇದೀಗ ಸುಮಾರು 2,000ಕ್ಕೂ ಅಧಿಕ ಅಕ್ಕಿ ಮೂಟೆಗಳು ಪತ್ತೆಯಾಗಿರ್ತಕ್ಕಂಥ ಎಲ್ಲವೂ ಅಕ್ಕಿ ಕೂಡ ಇದೀಗ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಅಂತೇಳಿ ಈಗಾಗಲೇ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಈ ಒಂದು ಅಕ್ಕಿಯನ್ನು ಕೊಪ್ಪಳ ಜಿಲ್ಲೆಯ ವಿವಿಧ ಭಾಗಗಳಿಂದ ಪಡಿತರ ಅಂಗಡಿಗಳಿವೆ, ಆ ಒಂದು ಪಡಿತರ ಅಂಗಡಿಯಿಂದ ಈ ಒಂದು ಅಕ್ಕಿಯನ್ನು ಅವರು ತೆಗೆದುಕೊಂಡು ಬಂದಿರತಕ್ಕಂಥದ್ದು 10-15 ರೂಪಾಯಿ kg ಅಂತ ಅವರು ಖರೀದಿಯನ್ನು ಮಾಡ್ಕೊಂಡು ಬಂದು ರೈಸ್ ಮಿಲ್ಗಳಿಗೆ ಜೊತೆಗೆ ವಿದೇಶಕ್ಕೆ ಕೂಡ ಮಾರಾಟ ಮಾಡ್ತಾ ಅನ್ನೋ ಆರೋಪಗಳು ಇದ್ದು ಈ ಹಿನ್ನೆಲೆಯಲ್ಲಿ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ಇದೀಗ ಪೊಲೀಸ್ ಅಧಿಕಾರಿಗಳು ದಾಳಿಯನ್ನು ಮಾಡತಕ್ಕಂಥ ನಿನ್ನೆ ತಡರಾತ್ರಿ ನೋಡ್ಬೋದು ನಾವು. ಈಗ ಈ ಒಂದು ಅಕ್ಕಿ ಏನಿದೆ, ಈ ಒಂದು ಅಕ್ಕಿ ಪಡಿತರ ಅಕ್ಕಿ ಆಗಿರ್ತಕ್ಕಂಥದ್ದು. ಈ ಅಕ್ಕಿ ಬಡವರ ಪಾಲಿಗೆ ಸೇರುವ ಬದಲಾಗಿ ಇದೀಗ ಕಾಳಸಂತೆಯಲ್ಲಿ ಮಾರಾಟವಾಗ್ತಕ್ಕಂಥ ನಿಜಕ್ಕೂ ಒಂದು ದುರ್ದೈವ ಅಂತ ಹೇಳ್ಬೋದು. ನೋಡ್ಬೋದು ನಾವಿಲ್ಲಿ ಅಪಾರ ಪ್ರಮಾಣದ ಅಕ್ಕಿಯನ್ನು ಈಗಾಗಲೇ ವಶಪಡಿಸ್ಕೊಂಡು ಸುಮಾರು 150ರಿಂದ 200 ಟನ್ನಷ್ಟು ಈ ಒಂದು ಅಕ್ಕಿ ಇದೀಗ ವಶಪಡಿಸ್ಕೊಂಡದ್ದು. ಖಚಿತ ಮಾಹಿತಿಯ ಆಧಾರದ ಮೇಲೆ ಪೊಲೀಸ್ ಇಲಾಖೆ ದಾಳಿ ಮಾಡಿರ್ತಕ್ಕಂಥದ್ದು. ಮುಂಡ್ರಾಬಾದ್ ಪೊಲೀಸರು ಸುಮಾರು 200 ಟನ್ನಷ್ಟು ಈ ಒಂದು ಅಕ್ಕಿ ಇದೆ ಅನ್ನೋದು ಮಾಹಿತಿಗಳು ಕೂಡ ಬಂದಿರತಕ್ಕಂಥದ್ದು. ವಿಶೇಷ ಅಂತ ಹೇಳಿದರೆ ಈ ಒಂದು ಅಕ್ಕಿ ಪಡಿತರ ಅಕ್ಕಿ ಇತ್ತೀಚೆಗಷ್ಟೇ ಗಂಗಾವತಿಯಲ್ಲಿ ಕೂಡ ದಾಳಿ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ಅನೇಕ ಆರೋಪಗಳಿದ್ದು ಈ ಅಕ್ಕಿಯನ್ನು ರೈಸ್ ಮಿಲ್ಗೆ ಜೊತೆಗೆ ಬೇರೆ ಬೇರೆ ಕಡೆ ಮಾರಾಟ ಮಾಡ್ತಾರೆ. ಈಗಾಗಲೇ ಪೊಲೀಸರು ಕೂಡ ಬಂದಿದ್ದಾರೆ, ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಬಂದಿರತಕ್ಕಂಥದ್ದು. ಗುಡಾನಲ್ಲೂ ಕೂಡ ಅಕ್ಕಿಯನ್ನು ಸಂಗ್ರಹಿಸಿರ್ತಕ್ಕಂಥ ನಮಗೆ ನೋಡ್ಬೋದಾಗಿದೆ. ಸುಮಾರು ಒಂದು 2,000ಕ್ಕೂ ಅಧಿಕ ಮೂಟೆಗಳು ಈ ಒಂದು ಗುಡಾನಲ್ಲಿ ಇರ್ತಕ್ಕಂಥದ್ದು, ಜೊತೆಗೆ ಹೊರಭಾಗದಲ್ಲಿ ಕೂಡ ಇರ್ತಕ್ಕಂಥದ್ದು. ಗಾಳಪ್ಪನವರಿಗೆ ಸೇರಿದಂಥ ಒಂದು ಜಾಗ ಇದಾಗಿದೆ. ಈ ಒಂದು ಗಾಳಪ್ಪನವರು ಮಾಡ್ತಾ ಇದ್ರಾ ಅಥವಾ ಬೇರೆ ಯಾರಾದರೂ ಈ ಒಂದು ವ್ಯವಹಾರ ಮಾಡ್ತಾರೆ ಕೂಡ ನೋಡಬೇಕಾಗ್ತದೆ. ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಜೊತೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಮೂಟೆಗಳನ್ನು ಅಂದರೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಕರಣ ಕೂಡ ದಾಖಲಿಸುವಂಥ ಕೆಲಸವನ್ನು ಮಾಡ್ತಾರೆ. ನೋಡ್ಬೋದು ನಾವಿಲ್ಲಿ ಸುಮಾರು ಇಡೀ ಗುಡಾನು ಕೂಡ ಮೇಲ್ಭಾಗದವರಿಗೂ ಕೂಡ ಅಂದರೆ ಮೇಲ್ಗಡೆ ಏನಿದೆ ತಗಡನ್ನು ಮುಟ್ಟುವವರಿಗೂ ಕೂಡ ಈ ಒಂದು ಅಕ್ಕಿಯನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ನಿಜಕ್ಕೂ ನೋಡಿದರೆ ಈ ಒಂದು ಕಾಳಸಂತೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಮಾರಾಟವಾಗ್ತದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈಗಾಗಲೇ ಮುಂಡ್ರಾಬಾದ್ ಪೊಲೀಸರು ಕೂಡ ಬಂದಿರತಕ್ಕಂಥ ಜೊತೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಪ್ರಕರಣವನ್ನು ದಾಖಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನಾರು ಕೂಡ ಸರ್ಕಾರ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಬಡವರ ಪಾಲಿಗೆ ಏನು ವರದಾನ ಆಗಿದ್ದಂಥ ಈ ಒಂದು ಅನ್ನಭಾಗ್ಯ ಯೋಜನೆಗೆ ಇದೀಗ ಕಾಳಸಂತೆಯಲ್ಲಿ ಮಾರಾಟವಾಗುವ ಮೂಲಕ ಅಕ್ರಮಕ್ಕೆ ಎಡೆ ಮಾಡಿಕೊಟ್ಟದ್ದು ನಿಜಕ್ಕೂ ಇದೊಂದು ದುರ್ದೈವ ಸಂಗತಿ ಅಂತ ಹೇಳ್ಬೋದು. ಇನ್ನಾರು ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡಶೇಖರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.